ನಮಸ್ತೆ ಮಿತ್ರರೇ, ನನ್ನ ಚಾನಲಲ್ಲಿ ನಾನು ಅನೇಕ ಬಗೆಯ ತೊಂಡೆಕಾಯಿಯ ಪಲ್ಯಗಳನ್ನು, ಪದಾರ್ಥಗಳನ್ನು, ಗರ್ಷಿಗಳನ್ನು ತೋರಿಸ್ತೇನೆ. ಇವತ್ತು ನಾನೊಂದು ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಗುದ್ದಿ ಮಾಡಿದ್ದು ಮುಂಚೆ ಸಹ ನಾನು ಮಾಡಿದ್ದೇನೆ, ಅದು ಬೇರೆ ರೀತಿಯದ್ದು. ಇವತ್ತು ಒಂದು 10 ನಿಮಿಷದಲ್ಲಿ ಆಗುವಂತಹ ಒಂದು ತೊಂಡೆಕಾಯಿಯ ಹುಳಿಯ ಟೈಪಿನಲ್ಲಿ ಬಟ್ ಸೈಡ್ ಡಿಶ್ ಇದೆ. ಹಾಗಾದರೆ ಇದನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಗಂಜಿಗೆ ಹೇಳಿ ಮಾಡಿಸಿದಂತಹ ಒಂದು ಸೈಡ್ ಡಿಶ್ ಹಾಗಾದರೆ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ತೊಂಡೆಕಾಯಿಯನ್ನು ಬಳಸಿ ಒಂದು ರುಚಿಕರವಾದ ಅಂದರೆ ಸ್ಪೆಷಲ್, ಇದೊಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹದ್ದು. ಇದನ್ನು ಗುದ್ದಿ ಒಂದು ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಗುದ್ದಿ ಒಂದು ಬೇರೆ ಥರದ ರೆಸಿಪಿಯನ್ನು ತೋರಿಸ್ತೇನೆ. ಇವತ್ತು ಅದಕ್ಕಿಂತಲೂ ಈಸಿಯಾದ, ಏನು ಹೆಚ್ಚಿನ ವಸ್ತುಗಳೇ ಬೇಡದ ನೋಡಿ, ತೊಂಡೆಕಾಯಿ, ಸ್ವಲ್ಪ ಹಿಂಗು, ಈ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ ಬೇಕು ನಮಗೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿಟ್ಕೊಳ್ಳೋಣ ನಾವು, ಹುಳಿಯ ನೀರು ನಮಗೆ ಬೇಕು. ಮತ್ತು 1 ಚಮಚದಷ್ಟು ಈ ರಸಂ ಪೌಡರ್ ಇದ್ದರೆ ಸಾಕು. ರಸಂ ಪೌಡರ್ ಅಥವಾ ಸಾರಿನ ಪೌಡರ್, ಯಾವ ಪೌಡರ್ ಸಹ ಸಾಕಾಗ್ತದೆ. ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ, ಸೊ ನಾನು ಒಂದು 6 ಚಮಚದಷ್ಟು ನಮಗೆ ಎಣ್ಣೆ ಬೇಕು. ನಾನು ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೇನೆ. 1 ಚಮಚದಷ್ಟು ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು. ಈಗ ಇದನ್ನು ಹೀಗೆ ಜಸ್ಟ್ ಒಂದು ಗುದ್ದಿಕೊಳ್ಳೋದು ನಾವು. ತೊಳೆದಿಟ್ಟದನ್ನು ಎಷ್ಟು ಬೇಕು ನೀವು ಅಷ್ಟನ್ನು, ಈಗ ಹಣ್ಣಾಗಿರಬಾರ್ದು, ನಮಗೆ ಸ್ವಲ್ಪ ಎಳೆಯದು ಸಿಕ್ಕಿದ್ರೆ ಬಹಳ ಒಳ್ಳೆಯದು, ಎಳತೆಳತು. ಈಗ ನಮ್ಮದು ಇದು ಸ್ವಲ್ಪ ಹಣ್ಣಾಗಿದ್ದರೆ ನಾವು ಯೂಸ್ ಮಾಡ್ಕೊಳ್ಬೋದು, ಬಟ್ ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇದು ನಮ್ಮದೇ ಗಿಡದಲ್ಲಿ ಆದದ್ದು, ನಂದು ಕೆಲವೆಲ್ಲ ಅಲ್ಲಿಗೆ ಹಣ್ಣಾಗಿದೆ ನೋಡಿ. ಎಳೆತ್ತಿದ್ರೆ ತುಂಬ ಒಳ್ಳೆಯದು. ಹೀಗೆ ಗುದ್ದಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ವೀಕ್ಷಕರೇ. ನೋಡಿ, ಎಲ್ಲ ಗುದ್ದಿಕೊಂಡಾಯಿತು. ಸಾಧಾರಣ ನಂದು ಹಣ್ಣು ಉಂಟು, ತೊಂದರೆ ಇಲ್ಲ, ಸ್ವಲ್ಪ ಹುಳಿ ಕಡಿಮೆ ಹಾಕಿದರೆ ಆಯಿತು. ಸೊ ಇಲ್ಲಿ ಗ್ಯಾಸನ್ನು ಉರಿಸಿ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಬಾಣಲೆ ಬಿಸಿ ಆಗುವಾಗ ತೆಂಗಿನ ಎಣ್ಣೆ ಒಂದು 4 ಚಮಚದಷ್ಟು ಬೇಕಿದೆ. ಸ್ವಲ್ಪ ತೆಂಗಿನ ಎಣ್ಣೆ ಜಾಸ್ತಿ, ಬೇರೆ ಎಣ್ಣೆ ಸಹ ನೀವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. 1 ಚಮಚದಷ್ಟು ನಾವು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಈ ಗುದ್ದಿ ಅದು ಒಡೆಯುವಾಗ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಸಾಸಿವೆ ಒಡಿಲಿಕ್ಕೆ ಆಗುವಾಗ ಈ ಗುದ್ದಿಟ್ಟಂತಹ ಇದನ್ನು ಸ್ವಲ್ಪ ಒಡಿಲಿಕ್ಕೆ ಹಾಕಿವೆ. ಈಗ ನೋಡಿ, ಒಡಿತಾ ಬಂತು. ಒಡೆದ ಮೇಲೆ ಇದನ್ನು ಅದಕ್ಕೆ ಹಾಕಬೇಕು. ಎಲ್ಲ ಬೀಜದ ಒಟ್ಟಿಗೆ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಈಗ ಇದರಲ್ಲೇ ಎಣ್ಣೆಯಲ್ಲಿ ಸ್ವಲ್ಪ ಒಳ್ಳೆ ಕಾಯಬೇಕು. ಈಗ ಇದರೊಟ್ಟಿಗೆ ಸ್ವಲ್ಪ ನಾವು ಹಿಂಗನ್ನು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಹಿಂಗು, ಇದರಲ್ಲಿ ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆಗಿದ್ರೆ ಕಲರ್ ಈ ಗ್ರೀನ್ ಕಲರ್ ಹೋಗಿ ಒಂದೊಂದು ಬ್ರೌನ್ ಕಲರ್ ಆಗುವ ತನಕ ನಾವು ಹುರಿಬೇಕು. ನಾನು ಅಷ್ಟು ಹುರಿತೇನೆ. ವೀಕ್ಷಕರೇ, ಇಷ್ಟ ಆಗುವಾಗ ನಾವು ಈ ಹುಳಿಯ ನೀರನ್ನು ನೋಡಿ ಒಳ್ಳೆ ಕಿವಿಚಿಕೊಂಡು, ಅದಕ್ಕೆ ನನ್ನದು ಸ್ವಲ್ಪ ಹಣ್ಣಾದ ಕಾರಣ ನಾನು ಸ್ವಲ್ಪ ಕಡಿಮೆ ಹಾಕ್ತೇನೆ. ನೀವು ಸ್ವಲ್ಪ ಕಾಯಿದ್ದರೆ ಸ್ವಲ್ಪ ಹೆಚ್ಚು ಹುಳಿ ಹಾಕಿ. ಹುಳಿ ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಇನ್ನು ಇದು ಇದರಲ್ಲೇ ಬೇಯಬೇಕು. ಈಗ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ ನಾನು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಈ ಕೊತ್ತಂಬರಿ ಸೊಪ್ಪಿದ್ದು ಸ್ವಲ್ಪ ದಂಟು ಮಾತ್ರ ಹಾಕ್ಕೊಳ್ತಿದ್ದೇನೆ. ತಂದು ಹಾಕ್ಕೊಂಡು ಇದು ಒಳ್ಳೆ ಇದರಲ್ಲಿ ಬೇಯಬೇಕು. ಈ ಒಂದು ಚಮಚ ಅಲ್ಲ, ಇದು 3 ಚಮಚದಷ್ಟು ಈ ರಸಂ ಪೌಡರ್ ಅಥವಾ ಸಾರಿನ ಹುಡಿ ಆದರೆ 2 ಚಮಚ ಸಾಕು. ಸಣ್ಣ ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಇದನ್ನು ಹೀಗೆ ಬೇಯಲಿಕ್ಕೆ ಬಿಡೋಣ. ಸಾರಿನ ಪುಡಿ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಈ ಬೆಲ್ಲ ಸ್ವಲ್ಪ ಹಾಕಿ ಹೀಗೆ ಸ್ವಲ್ಪ ಕಲಡಿಸಿಕೊಂಡು ಸ್ವಲ್ಪ ಅದರಲ್ಲೇ ಅದು ಬೇಯಬೇಕು. ಒಂದು 5 ನಿಮಿಷ ಬೇಯಲು ಬಿಡೋಣ. ವೀಕ್ಷಕರೇ,
5 ನಿಮಿಷದ ಬಳಿಕ ನೋಡಿ ಹೀಗೆ ಈ ರೀತಿಯಲ್ಲಿ ಬರ್ತದೆ. ಅದು ಒಳ್ಳೆ ಹುಳಿ, ಉಪ್ಪು, ಖಾರ ಮತ್ತು ಸಿಹಿ ಎಲ್ಲ ಮಿಶ್ರಿತವಾದದ್ದು. ಈ ಗಂಜಿಗೆ ತಿನ್ನಲಿಕ್ಕೆ ಇದು ನೋಡಿ ಬಹಳ ರುಚಿಕರವಾಗಿ ಬರ್ತದೆ. ಆಯ್ತು, ಇದೀಗ ರೆಡಿ ಆಯಿತು. ಒಳ್ಳೆ ಬೆಂದಿದೆ ಸಹ ನೋಡಿ ಹೇಗೆ ಆಗಿದೆ ನೋಡಿ. ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಉದಿಸ್ಕೊಳ್ಳೋಣ. ಆಯಿತು, ನಮ್ಮ ಒಂದು ಸ್ಪೆಷಲ್ ಆದ, ಏನು ಇದಕ್ಕೆ ಹೆಚ್ಚು ಏನು ನೀರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಏನು ಬೇಡ, ಖಾಲಿ ಒಂದು ರಸಂ ಪೌಡರ್ ಅಥವಾ ನಮ್ಮ ಹತ್ರ ಈ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಪೌಡರ್ ಇಟ್ಕೊಳ್ತದಲ್ಲ, ಇದರಲ್ಲಿ ಇರೋದು ಜೀರಿಗೆ, ಮೆಣಸು, ಕೊತ್ತಂಬರಿ ಮತ್ತು 2 ಕಾಳಿನಷ್ಟು ಮೆಣಸಿನ ಪುಡಿ. ಆಯಿತು, ರೆಡಿ ಆಯಿತು. ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಸರ್ವ್ ಮಾಡೋಣ. ಓಕೆ, ಹೇಗೆ ಬಂದಿದೆ ನೋಡಿ. ಈ ಒಂದು ಇದರಲ್ಲಿರುವ ಮಸಾಲೆ ಗಸಿ ಉಂಟಲ್ಲ, ಅದೇ ಎಣ್ಣೆಯಲ್ಲಿ ತುಂಬಿದಂತಹದ್ದು ಬಹಳ ಚೆನ್ನಾಗಿ ಬರ್ತದೆ. ಗಂಜಿಗಂತೂ ಸೂಪರ್ ಆಗಿರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ. ಇದಕ್ಕೆ ಬೇಕಿದ್ರೆ ಗಾರ್ನಿಷ್ ಮಾಡಲಿಕ್ಕೆ ಮೇಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ನೋಡ ಒಂದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡಿ, ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡುವಂತಹದ್ದು. ಬಹಳ ರುಚಿಕರವಾಗಿ ಬರ್ತದೆ. ಅನ್ನಕ್ಕಂತೂ ಅಥವಾ ಗಂಜಿಗಂತೂ ಹೇಳಿ ಮಾಡಿಸಿದಂಥದ್ದು. ಅಥವಾ ಒಂದು ಸಾರಿದ್ರೆ ಸಹ ಒಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣಚಂದ್ರನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.